ನಿಮ್ಮ ಮೇಲೆ ನಂಬಿಕೆ ಜಾಸ್ತಿ, ನಿಮ್ಮ ಮೇಲೆ ವಿಶ್ವಾಸ ಜಾಸ್ತಿ. ಅದರಿಂದ ಅವರ ವಿಶ್ವಾರ್ಹತೆ ಇದೆಯಲ್ಲ, ಆ ವಿಶ್ವಾರ್ಹತೆಗೆ ಧಕ್ಕೆ ಬಾರದ ರೀತಿಯಲ್ಲಿ ನಡ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಅದಕ್ಕೋಸ್ಕರ ನನ್ನೂ ಸೇರಿಸ್ಕೊಂಡು ರಾಜಕಾರಣಿಗಳು, ಸಾಹಿತಿಗಳು, ಪತ್ರಕರ್ತರು ಎಲ್ಲರೂ ಸೇರಿಸ್ಕೊಂಡು ನಾವೆಲ್ಲರೂ ಕೂಡ ಆತ್ಮಾವಲೋಕನ ಮಾಡ್ಕೋಬೇಕಾದಂಥ ಅಗತ್ಯ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ನನ್ನೂ ಸೇರಿಸ್ಕೊಂಡು, ಬರೀ ಪತ್ರಕರ್ತರಲ್ಲ, ಎಲ್ಲ ಜನರು ಕೂಡ ಇವತ್ತು ಸಮಾಜದಲ್ಲಿ ಈ ಸಮಾಜದ ಬದಲಾವಣೆಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥವ್ರು ಎಲ್ಲರೂ ಕೂಡ ಈ ಆತ್ಮಾವಲೋಕನವನ್ನು ಮಾಡ್ಕೊಂಡ್ರೆ ಬಹಳ ಒಳ್ಳೆಯದು. ಆಮೇಲೆ ಈ ನೀವು ಮಾಧ್ಯಮದವ್ರು ಇದ್ದಾರಲ್ಲ, ಈ ಮಾಧ್ಯಮದವರು ಈ ಮೂಢನಂಬಿಕೆ, ಕಂದಾಚಾರಗಳು, ಮೌಢ್ಯಗಳು ಇದಕ್ಕೆ ಹೆಚ್ಚು ಒತ್ತು ಕೊಡಕ್ಕೆ ಹೋಗ್ತಾರೆ. ದಯಮಾಡಿ ಒತ್ತು ಕೊಡಕ್ಕೆ ಹೋಗ್ಬಾರ್ದು. ಯಾಕಂತಂದ್ರೆ ನನ್ನ 2 ಘಟನೆಗಳು ನನ್ನ ಜೀವನದಲ್ಲಿ ನಡೆದ. ಒಂದು ಘಟನೆ ಏನಪ್ಪ ಅಂದರೆ, ಚಾಮರಾಜನಗರಕ್ಕೆ ಹೋದ್ರೆ ಮುಖ್ಯಮಂತ್ರಿ ಹೋಗ್ಬಿಡ್ತದೆ ಅಂತ ಬರೆದ್ರು ಪತ್ರಿಕೆಯವರೆಲ್ಲ. ಚಾಮರಾಜನಗರಕ್ಕೆ ಹೋದ್ರೆ ಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಸ್ಥಾನ ಹೋಗ್ಬಿಡ್ತದೆ ಅಂತ ಬರೆದ್ರು. ನಾನು ಒಂದು 15 ಸಾರಿ ಹೋಗಿರ್ಬೋದು, ನನ್ನ ಮುಖ್ಯಮಂತ್ರಿ ಸ್ಥಾನ ಇನ್ನೂ ಗಟ್ಟಿಯಾಯಿತು. ಇಂಥಕ್ಕೆಲ್ಲ ಯಾಕೆ ಬೆಂಬಲ ಕೊಡ್ತೀರಿ? ಆಮೇಲೆ ಒಂದ್ಸಾರಿ ನನ್ನ ಪ್ಲಾಟ್ಫಾರ್ಮ್ ಮೇಲೆ ಒಂದು ಕಾಗೆ ಕೂತ್ಕೊಂಡ್ಬಿಟ್ಟಿತ್ತು. ಏನೋ ಹೋಗ ಬಂದಿದ್ದ ಕೂತ್ಕೊಂಡಿತ್ತು, ಅದು ಗೊತ್ತಿಲ್ಲ, ಗ್ಲಾಸ್ ಮೇಲೆ ಕೂತ್ಕೊಂಡ್ಬಿಟ್ಟಿತ್ತು. ಇಬ್ರು ಇವರು ಎಂಥದ್ದು ಈ ಭವಿಷ್ಯ ಹೇಳೋರು, ಜ್ಯೋತಿಷಿಗಳು. ಒಂದಿನ ಟಿವಿನಲ್ಲಿ ಚರ್ಚೆ. ಏನಪ್ಪ ಚರ್ಚೆ? ನಾನು ಬಹಳ ಕುತೂಹಲದಿಂದ ನೋಡಿದೆ. ಏನು ಚರ್ಚೆ ಅಂತಂದ್ರೆ, ನಾನು ಇನ್ನೂ 17ನೇ ಇಸ್ವಿನಲ್ಲಿ 2017ನೇ ಇಸ್ವಿನಲ್ಲಿ, ಇನ್ನೂ ಜನವರಿ ತಿಂಗಳು ಫೆಬ್ರವರಿ ತಿಂಗಳು ಇರಬೇಕು, ಮುಂದಿನ ಬಜೆಟ್ ಅನ್ನ ಮಂಡಿಸ್ತಾರೆ, ಮಂಡಿಸಿದ ಮೇಲೆ ಮುಖ್ಯಮಂತ್ರಿ ಸ್ಥಾನ ಹೋಗ್ಬಿಡ್ತದೆ ಅಂತ ಒಬ್ಬರು ವಾದ ಮಾಡ್ತಾ ಇದ್ದಾರೆ. ಇನ್ನೊಬ್ಬ ಪುರೋಹಿತ ಇನ್ನೊಬ್ರು ಏನ್ ಮಾಡಿದ್ರು, ಇಲ್ಲ ಮಂತ್ರಿ ಎಂಥದ್ದು ಬಜೆಟ್ ಮಂಡಿಸೋಕ್ಕಿಂತ ಮುಂಚಿತವಾಗಿ ಮುಖ್ಯಮಂತ್ರಿ ಹೋಗ್ಬಿಡ್ತದೆ, ಅದಾದ್ಮೇಲೆ ಎಷ್ಟು ಬಜೆಟ್ ಮಂಡಿಸ್ತೇವೆ ನಾವು? 17 ಬಜೆಟ್ ಮಂಡಿಸ್ತೆ, 18 ಬಜೆಟ್ ಮಂಡಿಸ್ತೆ, 2023 ಬಜೆಟ್ ಮಂಡಿಸ್ತೆ, 24 ಬಜೆಟ್ ಮಂಡಿಸ್ತೆ, 26 ಮಂಡಿಸ್ತಾ ಇದ್ದೀವಿ, 25 ಮಂಡಿಸ್ತಾ ಇದ್ದೀವಿ.